ಮಹದೇವಪುರ ಕ್ಷೇತ್ರ ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಹೋಬಳಿ ವ್ಯಾಪ್ತಿಯ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ಭೂ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಅಂಬೇಡ್ಕರ್ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಸರ್ವೆ ನಂಬರ್ 27ರಲ್ಲಿರುವ 4 ಎಕರೆ 4 ಗುಂಟೆ ಜಮೀನನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿರುವವರ ಭೂಗಳರ ವಿರುದ್ಧ ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂದೇಶ್ ಮಾತನಾಡಿ, ಸದರಿ ಜಾಗದ ಟಿಪ್ಪಣಿ ಆಕಾರ ಬಂದ್ ಮಾಡಿಸಿ ಆಶ್ರಯ ಯೋಜನೆಯಡಿಯಲ್ಲಿ ಬಡವರಿಗೆ ನಿವೇಶನಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಮುನ್ನಿಕೊಳಲು ಸರ್ವೆ ನಂಬರ್ 116ಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ಎಕರೆ 16 ಗುಂಟೆ ನೈಜ ವರದಿ ಪ್ರಕಾರ ದಲಿತರ ಜಮೀನಾಗಿದ್ದು, ಆ ಜಮೀನನ್ನ ಖಾತೆ ಬದಲಾವಣೆ ಮಾಡಿ ದಲಿತರ ಹೆಸರಿಗೆ ಖಾತೆ ಮಾಡಿಕೊಳ್ಳಬೇಕು ಮತ್ತು ಕೂಡಿಗೆಹಳ್ಳಿ ಗ್ರಾಮದ ಸುಮಾರು 15,000ಕ್ಕೂ ಹೆಚ್ಚು ಮನೆಗಳನ್ನು ತೆರವುಗೊಳಿಸಲು ಮುಂದಾಗಿರುವ ಬಿಡಿಎ ನಿರ್ಧಾರವನ್ನ ಖಂಡಿಸಿ ಬಡವರ ಪರವಾಗಿ ತಮ್ಮ ಸಂಘಟನೆ ನಿರಂತರವಾಗಿ ನಿಲ್ಲಲಿದೆ. ಈ ರೀತಿಯ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಭೂ ಹಕ್ಕುಗಳ ರಕ್ಷಣೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದರು. ಪ್ರತಿಭಟನೆಯಲ್ಲಿ ಯುವ ಶಕ್ತಿ ಸುರೇಶ್, ಸೂರ್ಯಣ್ಣ, ಸಾದರಮಂಗಲ ಮಂಜುನಾಥ್, ಅಂಬೇಡ್ಕರ್ ಸೇವಾ ಸಮಿತಿಯ ಕರ್ನಾಟಕ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದ ಪುನೀತ್, ಪೂರ್ವ ತಾಲೂಕು ಗೌರವ ಅಧ್ಯಕ್ಷರಾದ ಬಿಜಿ ವೆಂಕಟರಮಣಪ್ಪ, ಅಧ್ಯಕ್ಷರಾದ ಬಿಜಿ ಅಂಜಿನಪ್ಪ, ಉಪಾಧ್ಯಕ್ಷರಾದ ವೆಂಕಟೇಶ್, ವೆಂಕಿ, ಕೆಂಪುರಾಜು, ದರ್ಶನ್ ಮತ್ತು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಆದ್ರೆ ಬಲಗೈ ಮನೆಗಳಿಂದ ಮೇಲ್ವರ್ಗದವ್ರಿಗೆ ಹೆಂಗೋಯ್ತು ಅಂತ ಹೇಳ್ಬಿಟ್ಟು ಯಾವುದೇ ದಾಖಲೆಗಳು ಲಭ್ಯ ಇಲ್ಲ ಅಂತ ಕೊಟ್ಟವ್ರಿ. ಅಲ್ಲಿಗೆ ನಾವೇನು ಅರ್ಥ ಮಾಡ್ಕೊಬೇಕು? ಇವ್ರನ್ನೆಲ್ಲ ಊರುಗಳಿಂದ ಓಡಿಸಿ ಆ ಜಮೀನುಗಳನ್ನೆಲ್ಲ ಕಬ್ಜೆ ಮಾಡಿಕೊಂಡು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಇಂಥ ಭೂಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನಾವು FIR ಮಾಡಬೇಕು ಅಂತ ಹೇಳಿದೀವಿ. ಜೊತೆಗೆ ಅವ್ರಿಗಾಗಿರೋಂಥ ಖಾತೆನ ನೈಜ ವರದಿ ಪ್ರಕಾರ ಅದನ್ನು ವಜಾ ಮಾಡಬೇಕು ಅಂತ ಹೇಳಿದೀವಿ. ನಾನು ಈ ಕೇಸ್ ತಗೊಂಡು 1 ವರ್ಷ 3 ತಿಂಗಳಾಯ್ತು. ಮುನೇಕೊಳ್ಳಲ್ಲ ಕೇಸ್ ನಾನು ತಗೊಂಡು ಕೇವಲ 4 ತಿಂಗಳ ಹಿಂದೆ, ಸರಿ 6 ತಿಂಗಳ ಹಿಂದೆ ಇದೇ ತರದ ಕೇಸು, ನಮ್ಮ ಸೇಮ್ ಕೇಸು ಮಂಡೂರ್ದು, ಅವ್ರದ್ದು ಅಷ್ಟೇ ದಾಖಲೆಗಳಿದ್ದಿಲ್ಲ. ಪಾಪ ನೈಜ ವರದಿ ಪ್ರಕಾರ ಖಾತೆ ಮಾಡ್ಕೊಡ್ತಾರೆ. 6 ತಿಂಗಳಿಂದ ಹೋರಾಟ ಮಾಡಿದ್ ನಾವು. ಹೋರಾಟನೂ ಮಾಡಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಅಲ್ಲಿ 1 ಎಕರೆ ಜಮೀನ್ ಐತೆ ಅಂತ ಹೇಳ್ಬಿಟ್ಟು ಆ 1 ಎಕರೆ ಮೂಲ ಯಾರ್ದು ಅಂತ ಹೇಳ್ಬಿಟ್ಟು ನೋಡಿ ಆ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕೇವಲ 6 ತಿಂಗಳಲ್ಲಿ ಖಾತೆ ಮಾಡ್ಕೊಡ್ತಾರೆ. ದಯವಿಟ್ಟು ಸ್ವಲ್ಪ ಮುಂದಕ್ಕೆ ಜರ್ಕೊಳ್ರಿ. ದಯವಿಟ್ಟು ಹೋರಾಟದಲ್ಲಿ ನಮ್ಮ ಮುಳ್ಳೂರು ಉಚ್ಚಯ್ಯನವ್ರ ಜಮೀನು ಉಳಿಸೋದಕ್ಕೆ ಸಲುವಾಗಿನೂ 23ನೇ ತಾರೀಕು ಫಿಕ್ಸ್ ಮಾಡಿದ್ವಿ. ಇದ್ರ ಜೊತೆಗೆ ಗುಂಜೂರು 220/2 ಈ 3 ಹೋರಾಟಗಳು 23ನೇ ತಾರೀಕು ಮಾಡಬೇಕು ಅನ್ಕೊಂಡಿದ್ದು. ಇದ್ರ ಜೊತೆಗೆ ಅಣ್ಣ ನಮ್ಗೆ ಸಪ್ರೇಟ್ ಆಗಿ 1 ಡೇಟ್ ಕೊಟ್ಬಿಡ್ಬೇಕು ಅಂದ್ರಿ ಇವರು. ಯಾರು? ಬೈಪ್ನಳ್ಳಿ ಅವರು. ಒಂದು ಹೋರಾಟ ಮಾಡಬೇಕು, ನಾವು ಸಪ್ರೇಟ್ ಆಗಿ ನಮ್ಗೆ 1 ಡೇಟ್ ಕೊಟ್ಬಿಡ್ಬೇಕು ಅಂದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಗಂಟ ನಾವು ತೀರ್ಮಾನ, ನಮ್ಮ ಸಂಘಟನೆಯಿಂದ ನಾವು ಕುತ್ಕೊಂಡು ತೀರ್ಮಾನ ತಗೊಂಡಿದ್ವಿ. ಬೈಪ್ನಹಳ್ಳಿಯಲ್ಲಿ ಏನಾಗೈತಂದ್ರೆ ಈ ಬಡವರೆಲ್ಲ ಹೋಗಿ ಮನೆ ಕಟ್ಕೊಬೇಕಂದ್ರೆ ಆಕಾರ ಬಂದು ಇಲ್ಲ. ಬಡವರಾಗಿ ಮನೆ ಕಟ್ಕೊಳಕ್ ಆಕಾರ ಬಂದು ಇಲ್ಲ. ಆದ್ರೆ ಈ ಭೂಗಳ್ರು ಹೋಗ್ಬಿಟ್ಟು ಅಲ್ಲಿ ಮಠ ಗಿಟ ಅದು ಇದು ಏನ್ ಮಾಡಿರೋದು ನಾರಾಯಣ ಮಠ ಮಾಡೋದಕ್ಕೆ ಅವ್ರಿಗೆ ಆಕಾರ ಬಂದು ಅದು ಇದು ದಾಖಲೆಗಳೆಲ್ಲ ಪಾಪ ಸರ್ವೆ ಆಫೀಸರ್ಸ್ ಏನ್ ಬೇಕೋ ಎಲ್ಲ ಮಾಡ್ಕೊಡ್ತಾರೆ. ಆದ್ರೆ ಬಡವರು, ಬೈಪ್ನಹಳ್ಳಿಯಲ್ಲಿರೋಂತಹ ನಿಜವಾದ ಬಡವರು ನೋಡಿ, ಆ ಗ್ರಾಮದ ಪರಿಸ್ಥಿತಿ ನಾನು ಹೇಳ್ತೀನಿ. ಒಂದೊಂದು ಮನೆಯಲ್ಲಿ 3 ಕುಟುಂಬ ಐತೆ ಪಾಪ. ಒಂದೊಂದು ಮನೆಯಲ್ಲಿ 3 ಕುಟುಂಬ ಪಾಪ ಜೀವನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಬಡವರಿಗೆ ನಿಜವಾಗಲೂ ನಿವೇಶನಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿನ 2ನೇದು ನಮ್ಮ ಬೇಗೂರಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಪಾಪ ಸೈಟ್ಗಳೆಲ್ಲ ಅಲಾಟ್ಮೆಂಟ್ ಆಗೈತೆ, ನಿವೇಶನಗಳೆಲ್ಲ ಆಗೈತೆ. ಬೈಪ್ನಹಳ್ಳಿ ಗ್ರಾಮದ್ದು 4 ಎಕರೆ ಇದೆ. ಈ 4 ಎಕರೆನ ಆಶ್ರಯ ಯೋಜನೆ ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಮಂಜೂರಾಗ್ಬಿಟ್ಟು ಆಸ್ಪತ್ರೆಗಳು ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಆದ್ರೆ ಈ ಜಾಗದಲ್ಲಿ ಯಾರೋ ಗೊತ್ತೇ ಇದ್ದೀರ ಇರೋಂಥವ್ರು ಬಂದು ಮಠ ಕಟ್ಕೊಂಡಿರ್ತಾರೆ, ಇಲ್ಲಿಗಲ್ ಮಠ. DC ಸಾಹೇಬರು ಒತ್ತುವರಿ ಮಾಡ್ತಾರೆ. ಅದೇ ತರ ಇದು ಸೇಮ್ ಸರ್. ಆದ್ರೆ ಸರ್ವೆ ಅಧಿಕಾರಿಗಳು ಏನ್ ಹೇಳ್ತಾರೆ, ನಿಮ್ ಕಡೆಯಿಂದ ಒಂದು ಪತ್ರ ಬಂದಿದ ತಕ್ಷಣ ನಾವು ಸರ್ವೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅನುಬಂಧ ಕೇಳಿದ್ದಾನೆ, ಅನುಬಂಧ ಕೇಳಿದ್ದಾರೆ ಸರ್.
ನಾವು ಅದನ್ನೆಲ್ಲ ದಯವಿಟ್ಟು ಒಂದು ಒತ್ತುವರಿ ನೋಡಿ ಕೊಡ್ತಾನೆ ಇರಿ ಸರ್, ಕೊಡ್ತಾನೆ ಇರಿ ಸರ್. ಸರ್ವೇಯರ್ಸು ಬರ್ತೀನಿ ಅಂತಾರೆ, ಮತ್ತೆ ಹಾಂ ಸರ್ ನೋಡಿ ಸರ್, ನಿಮ್ಗೆ ಹಾಕಿದ್ರೆ ಸರ್ ಸೇರಿಸಿ ಒಂದು ಹೋರಾಟ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಏನು ವಿಚಾರ ಅಂದರೆ ಜಿಲ್ಲಾಡಳಿತ ವೈಫಲ್ಯ, ಜಿಲ್ಲಾಡಳಿತ ಬಡವ್ರ ಕೆಲಸ ಮಾಡಿಕೊಡ್ತಾ ಇಲ್ಲ. ಮುನೇಕೊಳಾಲ ಸರ್ವೆ ನಂಬರ್ 116ಕ್ಕೆ ಸಂಬಂಧಪಟ್ಟಂಗೆ ಸುಮಾರು 10 ಎಕರೆ 16 ಗುಂಟೆ ಜಮೀನು ದಲಿತರದಾಗಿದ್ದು, ನೈಜ ವರದಿ ಪ್ರಕಾರ ಆ ಜಮೀನನ್ನು ಖಾತೆ ಬದಲಾವಣೆ ಮಾಡಿ ದಲಿತರ ಹೆಸರು ಖಾತೆ ಕೂರಿಸಬೇಕು ಅಂತೇಳ್ಬಿಟ್ಟು, ಮತ್ತು ನಮ್ಮ ಕೊಡಿಗೆಹಳ್ಳಿ ಗ್ರಾಮದ BDA ಸುಮಾರು 15,000ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲೇಷನ್ ಮಾಡೋದಕ್ಕೆ BDA ಅಧಿಕಾರಿಗಳು ಪ್ಲ್ಯಾನ್ ಮಾಡಿರೋದಕ್ಕೆ ಸಂಬಂಧಪಟ್ಟ ಹೆಚ್ಚು ಮನೆಗಳನ್ನ BDA ಅಧಿಕಾರಿಗಳು ಡೆಮಾಲೇಷನ್ ಮಾಡೋದನ್ನ ಖಂಡಿಸಿ, ಯಾವುದೇ ಕಾರಣಕ್ಕೂ ಒಂದೇ ಒಂದು ಮನೆ ಕೆಡುವುದಕ್ಕೆ ಬಿಡಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು ಅವ್ರ ಪರವಾಗಿ ನಿಂತ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳೋದಕ್ಕೆ ಈ ಒಂದು ಹೋರಾಟ. ಅದರ ಜೊತೆಗೆ ಬೈಪ್ನಹಳ್ಳಿ ಗ್ರಾಮದಲ್ಲಿ 4 ಎಕರೆ ಜಮೀನನ್ನು ಬಡವರು ನಿವೇಶನಗಳು ನಿವೇಶನಗಳು ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರೋಂಥ ಜಮೀನನ್ನು ಕೆಲವು ಭೂಗಳರು ಬಲವಂತವಾಗಿ ಒತ್ತುವರಿ ಮಾಡ್ಕೊಂಡಿರೋದನ್ನ ಖಂಡಿಸಿ, ಮತ್ತು ಇಂಥ ಹಲವಾರು ಸಮಸ್ಯೆಗಳನ್ನ ಈಡೇರಿಸಬೇಕು. ಮತ್ತು ನಮ್ಮ ಗುಂಜೂರು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ 220/7 ಅಲ್ಲಿನೂ ಬಡವ್ರ ಜಮೀನು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಕಬಳಿಸಿರೋದನ್ನ ಖಂಡಿಸಿ ಇವತ್ತಿನ ದಿನ ಇಂಥ ಹಲವಾರು ಸಮಸ್ಯೆಗಳನ್ನ ಈಡೇರಿಸಲು ಒತ್ತಾಯಿಸಿ ನಮ್ಮ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಮನವಿ ಏನಾದರೂ ಕೊಟ್ಟಿದ್ದೀವಿ, ಹೋರಾಟಗಳು ನಡೆದಿದೆ ಸರ್. ಸರಿ ಮಾಡಿಲ್ಲ ಅಂದರೆ ಅಧಿಕಾರಿಗಳು ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಇವಾಗ ಯಾರು ಬಂದು ಮನವಿ ಸ್ವೀಕಾರ ಮಾಡಬೇಕು ಅಂತ ಅಧಿಕಾರಿಗಳು ಬರ್ತಾರೆ, AC ಅವರು ಬರ್ತಾರೆ, DC ಅವರು ಬರ್ತಾರೆ ಸರ್. ಥ್ಯಾಂಕ್ ಯು. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಬೈಪ್ನಹಳ್ಳಿ ಕೆಂಪಣ್ಣ ಅಂತ. ನಾವು ಇವತ್ತಿನ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಬೈಪನಹಳ್ಳಿ ಗ್ರಾಮದ ಸರ್ಕಾರಿ ಜಾಗ ಸರ್ವೆ ನಂಬರ್ 27ರ ಒಂದು ಕಾನೂನುಬದ್ಧ ಹೋರಾಟಕ್ಕೆ ನಾವಿಲ್ಲಿ ಸೇರಿದ್ವಿ. ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರಾದ ಸಂದೇಶಣ್ಣವರ ಒಂದು ನಿದರ್ಶನದಲ್ಲಿ ಹೋರಾಟವನ್ನು ಕೈಗೊಂಡಿದ್ರಿ. ಅದೇ ರೀತಿ ಇವತ್ತಿನ ದಿನ AC ಸಾಹೇಬರು ಬಂದು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮ್ಮ ಈ 4 ಎಕರೆ 4 ಗುಂಟೆ ಜಾಗದ ಸರ್ವೆ ನಂಬರ್ನ ಈ ಜಾಗವನ್ನು ಗುರುತಿಸಿ ಬಡವರಿಗೆ ಏನು ಸೇರಬೇಕಾಗಿರ್ತಕ್ಕಂಥ ಒಂದು ನಿವೇಶನಗಳನ್ನು ಮಾಡಿಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಮಾತಿನ ಮೇಲೆ ನಮಗೆ ಭರವಸೆ ಇದೆ. ಇದನ್ನು ಯಾವುದೇ ರೀತಿಯಾಗಿ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್ ಬಂಧುಗಳೇ. ಜೈ ಭೀಮ್. ನನ್ನ ಹೆಸರು ವೆಂಕಿ ಅಂದ್ಬಿಟ್ಟು. ಈಗ ನಂದು ಬೈಪನಹಳ್ಳಿ. ಈಗ ಬೈಪನಹಳ್ಳಿಯಲ್ಲಿ ಗೌರ್ಮೆಂಟ್ ಜಾಗ 4 ಎಕರೆ 4 ಗುಂಟೆ ನಮ್ಮ ಬಡವರಿಗೆ ನಿವೇಶನಗಳು ಅಂತ ಕೊಟ್ಟಿದ್ದರು. ಅದರಲ್ಲಿ ಭೂಗಾಡರು ಎಲ್ಲ 1 ಎಕರೆ 1.5 ಎಕರೆ ಎಲ್ಲ ಅವರು ಹೆಸರುಗಳಿಗೆ ಪಾಣಿಗಳಿಗೆ ಕುಣಿಸ್ಕೊಂಡು ಮೋಸ ಮಾಡ್ತಾಯಿದ್ದಾರೆ. ಆ ಕಾರಣಾಂತರದಿಂದ ನಾವು ಸಂದೇಶಣ್ಣ ಹತ್ರ ಹೋಗಿ ಕೇಳಿದ್ದಕ್ಕಾಗಿ ಈಗ ಫ್ರೀಡಂ ಪಾರ್ಕಲ್ಲಿ ಬಂದು ಧರಣಿ ಮಾಡಿ ಆದಷ್ಟು ಬೇಗ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಆದಷ್ಟು ಬೇಗ ಬಿಡಿಸ್ಕೊಡಿ ಅಂತ ನಾವು ಕೇಳಿದ್ದೀವಿ. ಬಿಡಿಸ್ಕೊಡ್ತೀರಂತ ನಂಬಿಕೆನೂ ನಮಗಿದೆ. ಜೈ ಭೀಮ್. ಜೈ ಭೀಮ್. ನನ್ನ ಹೆಸರು ಆಂಜನಪ್ಪ ಅಂದ್ಬಿಟ್ಟು. ನಮ್ಮದು ಊರು ಬಂದು ಬೈಪನಹಳ್ಳಿ. ಬೈಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 27ರ 4 ಎಕರೆ 4 ಗುಂಟೆ ಜಾಗ 1975ರಲ್ಲಿ ಹಕ್ಕುಪತ್ರಗಳು ವಿತರಣೆ ಮಾಡಿರ್ತಾರೆ ಅಷ್ಟೇ. ಅಲ್ಲಿ ಜಾಗ ಖಾಲಿ ಇರ್ತೈತೆ. ಅದಾದ ನಂತರ 97ರಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತೀವಿ, ಎಲ್ಲರಿಗೂ ಸರ್ಕಾರದ ಅಧಿಕಾರಿಗಳು ಎಲ್ಲರಿಗೂ ಕೊಟ್ಟಿರ್ತೀವಿ. ಯಾರೂ ನಮಗೆ ಸ್ಪಂದಿಸಿರಲ್ಲ. ಆಮೇಲೆ 2002 2004 ಹೋಗಿ ಹೀಗೆ ಕೊಟ್ಕೊಂಡೇ ಬರ್ತಾಯಿದ್ರಿ. ಈ ದಿನಗಳಿಂದ 2025 ನಾವು ಹೋರಾಟ ಮಾಡ್ತಾಯಿದ್ರೆ ಎಲ್ಲರೂ ಹೇಳ್ತಾನೆ ಇದ್ದಾರೆ. ಲಾಸ್ಟಿಗೆ ಯಾರೂ ಮಾಡಿಕೊಟ್ಟಿಲ್ಲ. ನಾವು ಸಂದೇಶಣ್ಣವರ ನೇತೃತ್ವದಲ್ಲಿ ಸಂದೇಶಣ್ಣವ್ರನ್ನ ಕೇಳಿದಾಗ ಹೋಗಿ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತಂತಂದರು. 4 ಎಕರೆ 4 ಗುಂಟೆ ಜಾಗ ಬಿಡಿಸ್ಕೊಡ್ತೀನಿ, ಅಲ್ಲಿ ನಿಮಗೆ ಸೈಟ್ಗಳು ಗ್ಯಾರಂಟಿ ಮಾಡೇ ಕೊಡ್ತೀನಿ, ಪೋಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗದೊಂದು ಬಲ ಸಿಕ್ಕಿದೆ. ಈ ಥರ ಹೇಳಿ ನಮಗೆ ಈ ಫ್ರೀಡಂ ಪಾರ್ಕಲ್ಲಿ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಧರಣಿಯಲ್ಲಿ ಬಂದು ಮಾನ್ಯ ಜಿಲ್ಲಾ AC ಸಾಹೇಬರು ಬಂದು ಅದೇನೇ ಆಗಲಿ ನಾನು ಮಾಡಿಸ್ಕೊಡ್ತೀನಿ, ಅದು ಪೋಡಿ ಮಾಡಿಸ್ಕೊಡ್ತೀನಿ, ಅದೆಷ್ಟೇ ಜಮೀನಿದೆ ಪೋಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾನ್ಯ AC ಸಾಹೇಬರು ಮಾಡಿಸ್ಕೊಡ್ತಾರಂತ ನಮ್ಗೆ ನಂಬಿಕೆ ಇದೆ. ಇಷ್ಟು ಮಾಡಿಸ್ಕೊಡ್ತಾರಂತ ನಮಗೆ ಗ್ಯಾರಂಟಿ ಐತೆ. ಜೈ ಭೀಮ್.